ಮನುಷ್ಯರ ಮನಸ್ಸನ್ನು ಶ್ರೀಮಂತಗೊಳಿಸುವಂತಹ, ಹೃದಯ ಶ್ರೀಮಂತಗೊಳಿಸುವಂತಹ, ಮನಸ್ಸನ್ನು ವಿಶಾಲಗೊಳಿಸುವಂಥ ಸಾಹಿತ್ಯ ಬಂದಾಗ ದೇಶದಲ್ಲಿ ಶಾಂತಿ, ನೆಮ್ಮದಿ, ತೃಪ್ತಿ ಎಲ್ಲ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಕಾಲಕ್ಕೆ ಶೃಂಗಾರಭರಿತವಾದಂತಹ ಪ್ರೇಮ ಕವನಗಳನ್ನೇ ರಚಿಸುವ ವ್ಯಕ್ತಿ ಯಾರು ಅಂದರೆ ಶಿವಪ್ಪ ಅಂತ ಹೆಸರಾಗಿದ್ದಂಥವರು ಕೆ ಸಿ ಶಿವಪ್ಪನವರು. ಈಗ ಇದುವರೆಗೆ ಹೇಳಿದಂತಹ ದಾರ್ಶನಿಕ ಚೌಪದಿಗಳನ್ನು ಬರೆದಿರೋರು ಶಿವಪ್ಪನವರೇ. ಎರಡು ಒಬ್ಬರೇ ಅನ್ನೋದು ಮುಖ್ಯವಾಗಿ ಗಮನಿಸಬೇಕಾದಂತಹದ್ದು. ಅವರು ರಾಧಾ ಮಾಧವ ಇತ್ಯಾದಿ ಕ್ಯಾಸೆಟ್ಗಳನ್ನು ಬಹಳ ಬಿಡುಗಡೆ ಮಾಡಿದರು. ಆ ಕಾಲದಲ್ಲಿ ಭಾಳ ಚಾಲ್ತಿಯಲ್ಲಿದ್ದಂಥ ಕ್ಯಾಸೆಟ್ಗಳು, ಶೃಂಗಾರಪ್ರದವಾದಂಥ ಕ್ಯಾಸೆಟ್ಸ್ ಅದು. ಅಂತಹವರು ಹಾಗೂ ಇದ್ದರು, ಈಗೂ ಆಗಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಶಿವಪ್ಪನವರೇ ನಮ್ಮ ಕಣ್ಣು ಮುಂದೆ ಇರುವಂಥ ಉದಾಹರಣೆ. ಇಲ್ಲಿ ಕುವೆಂಪು ಅವರನ್ನು ನಮ್ಮ ಕಣ್ಣನವರು ಪ್ರಸ್ತಾಪ ಮಾಡಿದ್ರು. ಅವರು ಇಂಗ್ಲೀಷ್ ಸಾಹಿತ್ಯದಲ್ಲಿ ಒಂದು ಅಪಾರವಾದಂಥ ಪಾಂಡಿತ್ಯವನ್ನು ಹೊಂದಿದ್ದಂಥವ್ರು. ನಿಮಗೆ ಆಶ್ಚರ್ಯ ಆಗ್ಬೋದು, ಇಂಗ್ಲೀಷ್ ಸಾಹಿತ್ಯದಲ್ಲಿದ್ದಾಗ ಕನ್ನಡದ ಬಗ್ಗೆ ಅಷ್ಟೊಂದು ಒಲವಿಲ್ಲದಂಥವರು ರಾಮಾಯಣ ದರ್ಶನಂ ಅಂತಹ ಒಂದು ಅದ್ಭುತವಾದಂಥ ದಾರ್ಶನಿಕ ಕೃತಿಯನ್ನು ಬರೀಲಿಕ್ಕೆ ಸಾಧ್ಯವಾದದ್ದು ಅವರು ರಾಮಕೃಷ್ಣ ಆಶ್ರಮದ ಸಂಸರ್ಗದಲ್ಲಿ ಬೆಳೆದು ಅದರ ಪ್ರಭಾವಕ್ಕೆ ಒಳಗಾದಂಥ ಕಾರಣದಿಂದಾಗಿ. ಹಾಗೆ ಶಿವಪ್ಪನವರು, ಅದು ರಾಜೇಂದ್ರ ಶ್ರೀಗಳಿರ್ಬೋದು, ಆನಂತರದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರ ಸಾಮೀಪ್ಯ ಅವರಿಗೆ ನಿಕಟವಾಗಿ ದೊರೆತದ್ರಿಂದ ಅವರ ಬದುಕಿನ ಒಂದು ಮುಖವನ್ನೇ ಬದಲಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಅದು ಅತಿಶಯೋಕ್ತಿ ಮಾತು ಆಗಲಾರ್ದು. ಹಾಗಾಗಿ ಅವರಿವತ್ತು ಇಂತಹ ದಾರ್ಶನಿಕವಾದಂಥ ಕೃತಿಗಳನ್ನು ರಚನೆ ಮಾಡ್ತಾ ಇದ್ದಾರೆ. ಒಂದೊಂದು ಮಾತಿನಲ್ಲೂ ಕೂಡ ಅಷ್ಟೊಂದು ಮಹತ್ವಗಳಿರ್ತಕ್ಕಂತಹದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಸಮಯ ಭಾಳ ಆಗಿರೋದ್ರಿಂದ ಆ ಬಗ್ಗೆ ಯಾವುದನ್ನು ಹೇಳುವಂತಹದ್ದಲ್ಲ. ಅವರು ಮನುಷ್ಯನಿಗೆ ಶಾಂತಿ, ಸುಖ, ನೆಮ್ಮದಿ ಇರಬೇಕು ಅನ್ನೋದಕ್ಕೆ ಏನಿದ್ದರೇನಯ್ಯ ಶಾಂತಿ ಒಂದಿಲ್ಲದಿದ್ದರೆ, ಧನಕನಕ ಪದವಿಯಿಂದೊದಗುವುದೇ ಶಾಂತಿ, ದುಗುಡ ತಲ್ಲಣವೆಲ್ಲೋ ಇಲ್ಲ ನೆಮ್ಮದಿಯಲ್ಲಿ ಎಸೆ ಹತ್ತ ಖಿನ್ನತೆಯ ಮುದ್ದುರಾಮ. ಇದೊಂದು ಒಟ್ಟಾರೆ ಮನುಷ್ಯನ ಶಾಂತಿ ನೆಮ್ಮದಿಯಿಂದ ಇರಬೇಕಾದ್ರೆ ಹೊರಗಿನ ಸುಖಗಳನ್ನೆಲ್ಲ ಬದಿಗಿರಿಸಿ ಖಿನ್ನತೆಯಿಂದ ಹೊರಗೆ ಬಂದಾಗ ಮನುಷ್ಯ ಹೇಗೆ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಅಂತನ್ನುವಂತಹ ಮಾತನ್ನು ಹೇಳಿದ್ದಾರೆ. ಅವರು ಶೃಂಗಾರ ಕವಿಯಾಗಿದ್ದಂಥವರು ತಾಯಿಯ ಬಗ್ಗೆ ಹೇಳುವಂತಹ ಇದೊಂದು ಮಾತು, ಹೇಗೆ ಮನಸ್ಸು ಎಲ್ಲ ಬದಲಾಗುತ್ತೆ ಅಂತನಕ್ಕೆ. ನೀತಿಕತೆ ಹೇಳುತ್ತಾ ತೋರುವಳು ದಿವ್ಯತೆಯ, ಜೋಗುಳುವ ಹಾಡುಗಳು ತಲೆಯ ನೇವರಿಸಿ, ಮನ್ನಿಸುತ್ತ ತಪ್ಪುಗಳ ಭೂದೇವಿಯಾಗುವಳು ತಾಯಿ ತಾಳ್ಮೆಯ ಮೂರ್ತಿ ಮುದ್ದುರಾಮ. ಬಹುಶಃ ತಾಯಿಯ ಬಗ್ಗೆ ಹೇಳಿದಂಥ ಈ ಮಾತುಗಳು ಅವರ ಇದನ್ನು ಎತ್ತಿ ಹಿಡಿಯುತ್ತೆ ಹಾಗೆ ಅಂತ ಭಾವಿಸಿ ಇವತ್ತು ಒಂದು ಅಪರೂಪದ ಸಮಾರಂಭದಲ್ಲಿ ನಾವು ಸೇರಿದ್ದೇವೆ. ಇಲ್ಲಿ ಕಾರ್ಗೆ ಬರುವಾಗ ಇನ್ವಿಟೇಷನ್ ನೋಡಿದ್ವಿ. ಆವಾಗ ಜೊತೆಲಿದ್ದ ಹುಡುಗರಿಗೆ ಹೇಳಿದ್ವಿ, ನಾವು ವಿದ್ಯಾಭವನ ಪ್ರವೇಶ ಮಾಡೋ ಸಮಯ ಮಾತ್ರ ಖಚಿತ ಆಗಿರುತ್ತೆ, ವಾಪಸ್ ಬರೋ ಸಮಯ ಖಚಿತವಾಗಿರೋದಿಲ್ಲ. ಯಾಕೆಂದರೆ ಉತ್ತಮ ಪಂಡಿತರೇ ಇದ್ದಾರೆ ಇಲ್ಲಿ. ಇದಕ್ಕೆ ಚೇತನರಾಮ್ ಹೇಳಿದ್ರಲ್ಲ, ಒಬ್ಬೊಬ್ರಿಗೂ 100 ಅಂತ ಲೆಕ್ಕ ಹಾಕಿದ್ರು ಅಷ್ಟು ಪ್ರಭಾವಶಾಲಿಯಾದಂಥ, ಜನರನ್ನು ಆಕರ್ಷಿಸುವಂತಹ ಒಂದು ವಿದ್ವತ್ಸಭೆ ಇವತ್ತು ಇಲ್ಲಿ ಕುವೆಂಪು ನಮ್ಮ ಶಿವಪ್ಪನವರ ಈ ಒಂದು ಸಮಾರಂಭದಲ್ಲಿ ಒಂದು ವಿದ್ವತ್ಸಭೆ ನಡೆದಿದೆ ಅಂಥ ಮಾತುಗಳನ್ನು ಕೇಳುವಂತಹ ಅವಕಾಶ ಆಗಿದೆ. ಹಾಗೆ ಈಗ ನಮ್ಮ ಕಣ್ಣನವರ ಜೊತೆಗೆ ನಾಗಶ್ರೀ ತ್ಯಾಗರಾಜ್ ಅವ್ರ ಜೊತೆಗೆ ಇಲ್ಲಿ ಒಂದು ಜುಗಲ್ಬಂದಿ ಕಾರ್ಯಕ್ರಮ ನಿಮ್ಗೆ ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಆಗಲಿಕ್ಕೆ ಸಾಧ್ಯ ಆಯಿತು. ಮುದ್ದುರಾಮನ್ ನೀವು ಮತ್ತೆ ಹೇಳಲಿಕ್ಕೂ ಸಾಧ್ಯ ಆಯಿತು. ಮೈಸೂರಿನಲ್ಲೂ ಆ ಕಾರ್ಯಕ್ರಮ ಒಮ್ಮೆ ಇದೇ ಕಾರ್ಯಕ್ರಮದಲ್ಲಿ ಅವರು ಮಾಡಿದರು. ನಮ್ಮ ಕರ್ಜಿಗೆಯವರು, ಅವರು ಶೈಕ್ಷಣಿಕ ತಜ್ಞರು ಅಂತಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ಗೌರವಿಸಲ್ಪಡುವಂಥವರು. ಮತ್ತು ಇಲ್ಲಿ ನಮ್ಮ ಷಡಾಕ್ಷರಿಯವರಿರೋ ಹಾಗೆ ಸರಳವಾದ, ಸುಂದರವಾದ, ಸಣ್ಣ ಸಣ್ಣ ಘಟನೆಗಳ ಮೂಲಕವಾಗಿ ಮನುಷ್ಯನ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥ ರೀತಿಯಲ್ಲಿ ಅವರ ಸಂದೇಶಗಳನ್ನು ನೀಡುವಂತಹ ಅಪರೂಪದ ಚಿಂತಕರು. ಆರಾಮಿತ್ರ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. 90 ವಯಸ್ಸು ಅವರಿಗೆ, 20 ಅಲ್ಲ 30 ಅಲ್ಲ 90 ವಯಸ್ಸು. ಏನು ಜ್ಞಾಪಕ ಶಕ್ತಿ ಅವ್ರದ್ದು. ಭಾಳ ಜನ ಇಲ್ಲಿ ಹೇಳಿದ್ರು ಇಲ್ಲಿ ಮರೀತಾರೆ ಅಂತೇಳಿ. ಆ ಜ್ಞಾಪಕ ಶಕ್ತಿ ಏನು, ಆ ಕುಮಾರವ್ಯಾಸ ಭಾರತದ್ದಿರ್ಬೋದು, ಮತ್ತೊಂದಿರ್ಬೋದು, ಅದು ಪುಂಖಾನುಪುಂಖವಾಗಿ ಇವತ್ತಿನ ಸಂದರ್ಭಕ್ಕೆ ಸರಿಯಾಗಿ ಹೇಳುವಂತಹ ಒಂದು ವಿಶೇಷತೆ. ಅದು ಕೂಡ ನಮ್ಮ ಭಾಗದಲ್ಲೆಲ್ಲ ಆರಾಮಿತ್ರ ಅವರು ಕೃಷ್ಣೇಗೌಡರೆಲ್ಲ ಚೆನ್ನಾಗಿ ಪರಿಚಯ ಮಾಡಿದ್ರು. ಅವರು ಸಾಹಿತ್ಯದಲ್ಲಿ, ಛಂದೋಶಾಸ್ತ್ರದಲ್ಲಿ,
ಪ್ರಬಂಧದಲ್ಲಿ ಹೇಗೆ ನಿಷ್ಣಾತರು ಅಂತ. ಅದನ್ನು ನಮ್ಮ ಭಾಗದೆಲ್ಲ ಪರಿಚಯ ಇರೋದು ಅವರು ನಗೆ ಉತ್ಸವದ ಆರ್ ಎಂ ಮಿತ್ರ ಅವರು ಅಂತಲೇ ಭಾಳ ಚಿರಪರಿಚಿತರಿರೋದು. ಅವ್ರ ಜಯಂತಿ ಕಾರ್ಯಕ್ರಮಗಳು ಬಂದಾಗ ಅಷ್ಟು ಸಾವಿರ ಜನರನ್ನು ಕೂಡ ನಕ್ಕಿ ನಲಿಸಿ, ಆದರೆ ಅವ್ರದ್ದು ತುಂಬ ಅಂದರೆ ಬರೀ ಜನರನ್ನು ನಗಿಸೋದು ಅವ್ರ ಉದ್ದೇಶ ಅಲ್ಲ, ನಗಿಸುವ ಮೂಲಕ ಹೇಗೆ ಸ್ವೀಟ್ ಕೋಟೆಡ್ ಟ್ಯಾಬ್ಲೆಟ್ ಇರುತ್ತೋ ಹಾಗೆ ಕೃಷ್ಣೇಗೌಡರು ಇರ್ಬೋದು, ಅವರಿರ್ಬೋದು, ಎಲ್ಲರೂ ಸ್ವೀಟ್ ಕೋಟೆಡ್ ಟ್ಯಾಬ್ಲೆಟ್ಸ್ ಅಂತ ಹಾಸ್ಯದ ಮೂಲಕವಾಗಿ ಜನರಲ್ಲಿ ನೈತಿಕ ಪ್ರಜ್ಞೆಯನ್ನು, ಅವರಲ್ಲಿ ಒಂದು ಆಸ್ತಿಕತೆಯನ್ನು, ಧಾರ್ಮಿಕತೆಯನ್ನು ಉಂಟು ಮಾಡುವಂತಹ ವಿಶೇಷವಾದಂತಹ ಚೇತನ ಅವರು. ಆರ್ ಎಂ ಮಿತ್ರ ಅಂತವರು ಶಿವಪ್ಪನವ್ರು ಮಾತನಾಡ್ತಾ ಹೇಳಿದ್ರು, ಆತ್ಮೀಯ ಮಿತ್ರ ಅಂತ. ಅದಕ್ಕೆ ನಾವು ಹೇಳಿದ್ವಿ ಆರ್ ಎಂ ಮಿತ್ರನೂ ಹೌದು, ಆತ್ಮೀಯ ಮಿತ್ರನೂ ಹೌದು, ಇಬ್ಬರು ಅವರು ಆಗಿದ್ದಾರೆ ಅಂಥೇಳಿ ಸಂತೋಷಪಟ್ಟರು. ಶಿವಪ್ಪನವರು ನಮಗೆ ಗೊತ್ತಾದಾಗೆ ಶಿವಪ್ಪನವರು, ಆರ್ ಎಂ ಮಿತ್ರ ಅವರು, ಹಂಪನ ಅವರು, ಪ್ರಭುಶಂಕರ್ ಅವರು, ಇವರೆಲ್ಲ ಏಕವಚನದಲ್ಲಿ ಮಾತನಾಡುವಂಥ ಸ್ನೇಹಿತರು. ಇತ್ತೀಚೆಗೆ ಹಂಪನವ್ರು ಬಂದಿದ್ದರು ಸುತ್ತೂರಿಗೆ. ಅವರು ದಸರಾ ಉತ್ಸವಕ್ಕೆ ಬಂದಾಗ ಸುತ್ತೂರಿನಲ್ಲಿ ಇಬ್ಬರು ಭೇಟಿಯಾದಾಗ ಇಬ್ಬರು ಏಕವಚನದಲ್ಲಿ ಎಷ್ಟು ಆತ್ಮೀಯವಾಗಿ, ನಮ್ಮ ಶಾಲೆ ಮಕ್ಕಳು ಅಷ್ಟು ಸಂತೋಷವಾಗಿ ಏಕವಚನದಲ್ಲಿ ಮಾತನಾಡ್ಸಲ್ಲ, ಅಷ್ಟು ಏಕವಚನದಲ್ಲಿ ಮಾತನಾಡಿಸ್ತಾಯಿದ್ರು. ಅವರು ಪ್ರಭುಶಂಕರ್ ಅವ್ರನ್ನ ಬಹಳ ನೆನಪಿಸ್ಕೊಂಡ್ರು ಆರ್ ಎಂ ಮಿತ್ರ ಅವರು. ಅಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಂಥವರು ಪ್ರಭುಶಂಕರ್ ಅವರು. ಅವರು ಶಿವಪ್ಪನವರು ಭಾಳ ಆತ್ಮೀಯರು. ಅವ್ರು ಆತ್ಮೀಯವಾಗೂ ಇರ್ತಿದ್ರು, ಮುನ್ಸ್ಕೊಳ್ತಲೂ ಇರ್ತಿದ್ರು. ಅದಕ್ಕೆ ಹತ್ತಿರದಲ್ಲಿದ್ದವ್ರಿಗೆ ಚೆನ್ನಾಗಿ ಗೊತ್ತಿತ್ತದೆಲ್ಲ. ಅವ್ರು ಯಾವಾಗ ಮುನ್ಸ್ಕೊತಿದ್ರು, ಇಬ್ಬರು ಯಾವಾಗ ಸ್ನೇಹಿತರಾಗಿರ್ತಿದ್ರು ಅನ್ನೋದು. ಮುನಿಸು ಅಂದರೆ ದ್ವೇಷ ಅಲ್ಲ, ಅದು ಪ್ರೀತಿಯ ಮುನಿಸೋದು. ಅವ್ರದ್ದು ಇಲ್ಲೇ ಪುಸ್ತಕ ಬಿಡುಗಡೆ ಇತ್ತು ಶಿವಪ್ಪನವ್ರದ್ದು. ಸಾಯಂಕಾಲ ಕಾರ್ಯಕ್ರಮ ಇತ್ತು ಅವಾಗ. ಪ್ರಭುಶಂಕರ್ ನಾವು ಬೆಳಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿದ್ವಿ. ಆಮೇಲೆ ಬಂದಾಗ ಸ್ವಾಮೀಜಿ ಏನು ಪ್ರೋಗ್ರಾಮು ಅಂತಂದರು. ಶಿವಪ್ಪನವ್ರ ಪುಸ್ತಕ ಬಿಡುಗಡೆ ಎಲ್ಲ ನೀವು ಬರಲ್ವಾ ಅಂತ ಕೇಳಿದೆ. ನನಗೆ ಹೇಳೇ ಇಲ್ವಲ್ಲ ಅಂತಂದರು. ಆಮೇಲೆ ನಾವು ಹೋಗ್ತಾಯಿದ್ವಿ ಅದೇ ಕಾರ್ಯಕ್ರಮಕ್ಕೆ ಹಾಗೆ ಅಂತಂದ್ವಿ. ಹೌದಾ ನೀವು ಹೋಗ್ತಾಯಿದ್ದೀರಾ ಅಂತಂದ್ಬಿಟ್ಟು ಅವನು ಹೇಳ್ದಿದ್ರೆ ಏನಂತೆ, ನೀವು ಹೋಗ್ತಾಯಿದ್ದೀರಿ ನಾನು ಬರ್ತೀನಿ ಸ್ವಾಮೀಜಿ ಅಂತ. ಅಷ್ಟು ದೊಡ್ಡತನ. ಅವರ ಆತ್ಮೀಯ ಸ್ನೇಹಿತರು ಅಂತಂದರೆ ನನಗೆ ಇವ್ರು ಹೇಳ್ದೇ ಇದ್ರೂ ಕೂಡ ಸ್ನೇಹಿತನ ಕಾರ್ಯಕ್ರಮಕ್ಕೆ ನೀವು ಹೋಗೋದ್ರಿಂದ ನಾನು ಬರದೇ ಇರೋಕ್ಕಾಗತ್ತಾ ಅಂಥೇಳಿ. ಆಮೇಲೆ ಸ್ವಾಮೀಜಿ ಅಂದರೆ ಏನು ಅಂತಂದ, ನಾವು ಒಂದು ನಿಮಿಷ ಮನೆಗೆ ಹೋಗಬೇಕು, ಜೊತೆಲೇ ಕಾರ್ಲು ಹೋಗೋಣ, ಅಲ್ಲಿ ನಿಮಿಷ ಬಟ್ಟೆ ತಗೊಳ್ಳಿಕ್ಕೆ ಅವಕಾಶ ಕೊಡ್ತೀರಾ ಅಂದರು. ಅವ್ರ ಮನೆಗೆ ಹೋಗಿ, ಅಲ್ಲಿ ರಾಮಕೃಷ್ಣಾಶ್ರಮದ ಹಿಂದೆ ಮನೆ ಇತ್ತು, ಅವ್ರ ಮನೆಗೆ ಹೋಗಿ ಬಂದು ಸದನಕ್ಕೆ ಹೋಗಿ ಅವ್ರು ಊಟ ಮಾಡಿಸಿ ಬಂದು ಕಾರ್ಯಕ್ರಮದಲ್ಲಿ ಆಮೇಲೆ ಇಲ್ಲಿ ಮನೆಗೆ ಹೋದರು. ಅಂದರೆ ಅವರ ಒಡನಾಟ ಇಲ್ಲ. ಆರ್ ಎಂ ಮಿತ್ರ ಅವ್ರು ಹೇಳಿದ್ರಲ್ಲ, ಅವರೇನೇನು ಬೈದಾಡ್ತಿದ್ವಿ, ಅವ್ರು ಏಕವಚನದಲ್ಲಿ ಏಕೆ ಮಾತಾಡ್ತಿದ್ರು ಅಂತ, ಅಷ್ಟು ಆತ್ಮೀಯವಾದಂತಹ ಸಂಬಂಧ ಇರುವಂಥವರು. ಬಹುಶಃ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಶಿವಪ್ಪನವರು ಬಂದಮೇಲೆ ಅವರ ಸಿಟ್ಟು ಒಂದು 90% ಕಡಿಮೆ ಆಗಿದೆ ಅಂತಂದರೆ ಅದು ಇಲ್ಲಿ ಮಾತನಾಡ್ತಾ ಹೇಳೋದು. ಕರ್ಜಿಗೆ ಅವರು ಹೇಳಿದ್ರು, ಅಂದರೆ ವಯಸ್ಸು ಆದ ಹಾಗೆ, ಮನಸ್ಸು ಬೆಳೀತಾ ಹೋದ ಹಾಗೆ, ವಿಕಾಸವಾದ ಹಾಗೆ ಮನುಷ್ಯನ ಬೆಳವಣಿಗೆಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಅಂತಹ ವಿಶೇಷವಾದಂಥ ವ್ಯಕ್ತಿತ್ವವನ್ನು ಶಿವಪ್ಪನವರು ಪಡೆದುಕೊಂಡಿದ್ದಾರೆ. ಇವತ್ತು 10 ಸಂಪುಟಗಳು ಇವತ್ತು ಬಿಡುಗಡೆ ಆಗಿದೆ. ಇನ್ನೂ 20,000 ಚೌಪದಿಗಳಿದೆ. ಅದನ್ನು ಮುದ್ರಣ ಮಾಡಬೇಕು ಅಂತ ಎಲ್ಲರೂ ಆಶೆ ಆಗಿದೆ. ಅದು ಮುದ್ರಣ ಮಾಡಬೇಕು ಅಂದರೆ ಇನ್ನೂ 20 ಸಂಪುಟ ಆಗಬೇಕು, ಪ್ರಿಂಟ್ ಆಗಬೇಕು. ಅವ್ರು ಬರೆಯೋದು ನಿಲ್ಲಿಸಿದ್ರೆ 20 ಸಂಪುಟದಲ್ಲಿ ಮುಗಿಯುತ್ತೆ. ಅವ್ರು ಹೇಳ್ದಂಗೆ ದಿವಸ ಬರೀತಾ ಹೋದರೆ ಇನ್ನೂ ಸಂಪುಟಗಳು ಮುದ್ರಣ ಆಗ್ತಾ ಇರುತ್ತೆ, ಹೊಸ್ತು ಬರ್ತಾ ಇರುತ್ತೆ. ಇಂಥ ಕೃತಿಗಳು ಬರ್ತಾ ಇರಬೇಕು. ಜನ ಇವತ್ತು ಓದ್ಬೋದು, ಓದದೇ ಇರ್ಬೋದು. ಕಣ್ಣನ್ನಂಥವ್ರು ಇರ್ತಾರೆ, ಕರ್ಜಿಯವ್ರು ಇರ್ತಾರೆ, ಆರ್ ಎಂ ಮಿತ್ರ ಅಂತ ಇರ್ತಾರೆ, ಸೋಮಶೇಖರ್ ಅಂತವ್ರು ಇರ್ತಾರೆ, ಕೃಷ್ಣೇಗೌಡರು ಇರ್ತಾರೆ, ನಮ್ಮ ಮಲ್ಲಯ್ಯ ಸ್ವಾಮಿಗಳು. ನಾವು ಬರ್ತಾ ಅವ್ರ ತಮಾಷೆಗೆ ಕೇಳಿದ್ವಿ, ಇಷ್ಟು ಸಂಪುಟ ನೀವು ಬಾಯ್ಪಾಠ ಮಾಡಿಬಿಟ್ಟಿದ್ದಾರ ಅಂತ ಕೇಳಿದ್ವಿ. ಅವ್ರಿಗೆ ಉತ್ತರ ಹೇಳಲಿಲ್ಲ, ಬರೀ ನಕ್ಕರು ಮಾತ್ರ. ಅದನ್ನು ಎಷ್ಟು ಬಾಯ್ಪಾಠ ಮಾಡಿದ್ದಾನೆ ಅಂತ ಅವ್ರಿಗೆ ಗೊತ್ತಿದೆ. ಅವರೆಲ್ಲ ಉಪನ್ಯಾಸಗಳಲ್ಲೂ ಕೂಡ ಅದು ಓತಪ್ರೋತವಾಗಿ ಮುದ್ದುರಾಮನನ್ನೇ ಅವರು ಉಲ್ಲೇಖಿಸ್ತಾರೆ. ಆ ಭಾಗದಲ್ಲಿ ಜನರಿಗೂ ಅಷ್ಟು ಪ್ರಿಯವಾಗಿ ಅದು ಇರುತ್ತೆ. ಆವಾಗ ಕೇಳ್ತಾರೆ, ಯಾರ್ದಿದು ಜನ ಮುದ್ದುರಾಮ ಅಂತ ಕೇಳುವಂತಹದ್ದು. ಮನುಷ್ಯ ಸಾಹಿತ್ಯ ಕೃಷಿ ಹೀಗೆ ಬರ್ತಾ ಇರಬೇಕು. ಆಧ್ಯಾತ್ಮಿಕವಾದಂಥ ಮನುಷ್ಯರ ಮನಸ್ಸನ್ನು ಶ್ರೀಮಂತಗೊಳಿಸುವಂತಹ, ಹೃದಯ ಶ್ರೀಮಂತಗೊಳಿಸುವಂತಹ, ಮನಸ್ಸನ್ನು ವಿಶಾಲಗೊಳಿಸುವಂಥ ಸಾಹಿತ್ಯ ಬಂದಾಗ ದೇಶದಲ್ಲಿ ಶಾಂತಿ, ನೆಮ್ಮದಿ, ತೃಪ್ತಿ ಎಲ್ಲ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಕೃತಿಗಳು ಬರ್ತಾ ಇರಬೇಕು ಅಂತ ನಾವು ಮಾತನ್ನು ಹೇಳಿ, ಆರ್ ಎಂ ಮಿತ್ರ ಅವರು ಅವ್ರ ಕ್ಷೇತ್ರದಲ್ಲಿ ವಿಶೇಷವಾದಂಥ ಒಂದು ಸಾಧನೆಯನ್ನು ಮಾಡಿದಂಥವರು. ಎಲ್ಲಿ ಹಾಸ್ಯ ಅನ್ನೋ ಪ್ರಜ್ಞೆ ಅಂತರ್ಗತವಾಗಿರುತ್ತೆ, ಅವರ ಆರೋಗ್ಯವಾಗಿ ದೀರ್ಘಾಯುಷಿಗಳಾಗೂ ಇರಲಿಕ್ಕೆ ಸಾಧ್ಯ ಆಗುತ್ತೆ.
ವಾಸ್ತವವಾಗಿ. ಹಾಗೆ ಸಂತೋಷಂ ಜನಯತ್ ಪ್ರಾಜ್ಞಾಗ ಅಂತ, ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ಟಿ ವಿ ಜಿಯವರು ಹೇಳಿದಾರಲ್ಲ, ನಗಿಸುವ ಮಿಗೇನೇನು ಬೇಡಿಕೊಳ್ಳು ಅಂತ ಹೇಳಿದಾಗೆ, ಮನುಷ್ಯನಿಗೆ ಅಂತಹ ಸಂತೋಷ ಭಾವನೆ ಉಗ್ತಾ ಇದ್ದರೆ ದುಃಖ ಅನ್ನೋದು ಯಾವಾಗಲೂ ಇರೋದೆ. ಸಮಶೀತೋಷ್ಣ ಸುಖ ದುಃಖೇಶು ಭಗವದ್ಗೀತೆಯಲ್ಲಿ ಬರ್ತಾರೆ, ಎಲ್ಲ ಇರತಕ್ಕಂತಹದ್ದೇ ಅದು. ಆದರೆ ಯಾವ ಮನುಷ್ಯ ಸುಖ ದುಃಖ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸುವಂತಹ ಭಾವನೆಯನ್ನು ಬೆಳೆಸ್ಕೊಳ್ತಾನೆ, ಅವನು ಯಾವಾಗಲೂ ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಆರಾಮಿತ್ರ ಅವ್ರು ಹೇಳಿದ್ರು, ಅದೇ ಸ್ವರ್ಗ ಅಂತೇಳಿ. ಸ್ವರ್ಗ ಅಂದರೆ ಎಲ್ಲವನ್ನು ಭಗವಂತನ ಕೃಪೆ ಅಂತ ಭಾವಿಸಿದ್ರೆ ಅದು ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಅಂತಹ ದಾರ್ಶನಿಕ ಸಾಹಿತಿಗಳಾಗಿರ್ತಕ್ಕಂಥ ಶಿವಪ್ಪನವರ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಂತೋಷ ಆಗಿದೆ. ಆರಾಮಿತ್ರ ಅವರು ಕೂಡ ಅವ್ರಿಗೆ ಅವ್ರ ಆರೋಗ್ಯ ಚೆನ್ನಾಗಿ 1 ಗಂಟೆ ಮಾತಾಡ್ತಿದ್ರು ಅವರು. ಮತ್ತು ಅವ್ರು ಮಾತನಾಡಿದ್ರೆ ಬೇಸರ ಅನಿಸೋದಿಲ್ಲ. ಅವರು ಅಷ್ಟು ಮೌಲಿಕವಾದಂತಹ ಸಂದೇಶಗಳನ್ನು ಕೊಡ್ತಾರೆ. ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಹಿರೇಮಗಳೂರು ಕಣ್ಣನವರು, ಅವ್ರು ಸಿಗೋದೇ ಕಷ್ಟ. ಶಿವಪ್ಪನವ್ರ ಕಾರ್ಯಕ್ರಮ ಅಂದರೆ ಹಾಜರಿರ್ತಾರೆ ಅವರು. ನಾವು ಫಿಕ್ಸ್ ಮಾಡ್ಬೇಕಾದ್ರೆ ಭಾಳ ಕಷ್ಟ. ಕಣ್ಣವ್ರಿಗೆ ಅವ್ರು ಸಿಗೋದೇ ಇಲ್ಲ ಅಂತ ಹೇಳ್ತಿರ್ತಾರೆ ಹುಡುಗರು. ನಮ್ಮ ಸುರೇಶ್ ಅವರು ಭಾರತೀಯ ವಿದ್ಯಾಭವನವನ್ನು ತುಂಬ ಸಮರ್ಥವಾಗಿ ಮುನ್ನಡೆಸ್ತಾ ಇದ್ದಾರೆ. ಇಲ್ಲಿ ಒಂದಲ್ಲ 4 ಆಡಿಟೋರಿಯಂ ಮಾಡಿದ್ದಾರೆ ಅವರು. 4 ಆಡಿಟೋರಿಯಂಗಳಲ್ಲಿ ಏಕಕಾಲದಲ್ಲಿ ಕಾರ್ಯಕ್ರಮ ನಡೆಯುವಂಥ ಅವಕಾಶ ಇದೆ. ಮತ್ತು ಇಲ್ಲಿರುವಂಥ ಚಿತ್ರಗಳೆಲ್ಲ ಅವ್ರದ್ದೇ. ಇಲ್ಲಿ ಏನು ಚಿತ್ರಗಳಿದೆ ಅದೆಲ್ಲ ಸುರೇಶ್ ಅವ್ರದ್ದು, ಬೇರೆ ಹೊರಗಡೆಯಿಂದ ತಂದಿರೋದೆಲ್ಲ. ನೀವು ಅಲ್ಲೋಗಿ ಮೊಬೈಲ್ ಕ್ಲಿಕ್ ಮಾಡಿದ್ರೆ ಅದರ ವಿವರಣೆ ಸಿಗುತ್ತೆ. ಮತ್ತು ಸಂಬಂಧಪಟ್ಟಂಥ ಸಂಗೀತವನ್ನು ಕೇಳಲಿಕ್ಕೆ ಕೂಡ ಅವಕಾಶ ಆಗಿದೆ. ಅವರು ಗ್ರಹಗಳ ಮೇಲೆ, ನಕ್ಷತ್ರಗಳ ಮೇಲೆ ಮಿಷನ್ ಕೊಟ್ಟಿರೋದು ಯಾವುದು ಸರ್? ಮಿಷನ್ ಅಮೆರಿಕ ಕೊಟ್ಟಿದ್ರಲ್ಲ ಅದು. ಅದೇ ಅದು ನಕ್ಷತ್ರ ಆಮೇಲೆ ನವಗ್ರಹಗಳ ಮೇಲೆ, ನಕ್ಷತ್ರಗಳ ಮೇಲೆ ಇದೇ ರೀತಿ ಚಿತ್ರ ವಿಶೇಷವಾಗಿ ರಚಿಸಿದ್ದಾರೆ ಅವರ ಕಲ್ಪನೆಯಲ್ಲಿ. ಎಲ್ಲ ಚಿತ್ರಗಳನ್ನು ಅವರೇ ಸ್ವತಃ ವಿಮಾನದಲ್ಲಿ ತಗೊಂಡೋಗಿ ಅಮೆರಿಕದಲ್ಲಿ ನಮ್ಮ ಸ್ಪಿರಿಚುವಲ್ ಮಿಷನಲ್ಲಿ ಕೊಟ್ಟು ಬಂದಿದ್ದಾರೆ. ಹೊಸ ಕಟ್ಟಡ ಆದಾಗ ಅದನ್ನೆಲ್ಲ ಅಲ್ಲಿ ಡಿಸ್ಪ್ಲೇ ಮಾಡಬೇಕಾಗಿದೆ. ಅವ್ರಿಗೆ ಒಳ್ಳೆಯ ತಂಡ ಇದೆ. ಭಾರತೀಯ ವಿದ್ಯಾಭವನ ನಮ್ಮ ಒಂದು ಸಂಸ್ಕೃತಿಯ ಪರಂಪರೆಗೆ, ದೇಶದ ಪರಂಪರೆಯ ಒಂದು ಮುನ್ನಡೆಕ್ಕಾಗಿ ಎಲ್ಲ ಕೇಂದ್ರಗಳ ಮುಖಾಂತರವಾಗಿ ಅಹರ್ನಿಶಿಯಾಗಿ ಶ್ರಮಿಸ್ತಾ ಇದೆ. ಅವರು ಏಕವಚನದ ಸ್ನೇಹಿತರು ಅಂತ ಶಿವಪ್ಪನವ್ರು ಹೇಳಿದ ಮೇಲೆ ಗೊತ್ತಾದದ್ದು. ಅವ್ರು ಹೇಳಿದ್ರು ಇಲ್ಲಿ ಕಾರ್ಯಕ್ರಮ ಬೆಂಗಳೂರಲ್ಲಿ ಮಾಡ್ತಾಯಿದ್ದು. ಇಲ್ಲ, ಸುರೇಶ್ ಇದ್ದಾನೆ, ಎಲ್ಲ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾರೆ ಅವರು ಅಂತ ಹೇಳಿದ್ರು. ಅಷ್ಟು ವಿಶ್ವಾಸದಿಂದ ಅವರೆಲ್ಲ ಮಾಡಿದ್ದಾರೆ. ಮಲ್ಲಯ್ಯ ಸ್ವಾಮಿಗಳು ಕಾರ್ಯಕ್ರಮಕ್ಕೋಸ್ಕರ ಅಲ್ಲಿಂದ ಬಂದಿದ್ದಾರೆ. ಮತ್ತು ಈ ಟ್ರಸ್ಟ್ನ ನಮ್ಮ ರವಿಕುಮಾರ್ ಅವರು ಪ್ರಕಾಶಕರು. ಅವ್ರಿಗೆ ಪ್ರಕಾಶನ ಅಂತ ಮಾಡೋದು ಅಂತಂದರೆ ಅವ್ರು ಭಾಳ ಸಂತೋಷ ಸಂಗತಿ. ಅವ್ರ ಪುತ್ರ ಸಂತಾನ ಆದಷ್ಟೇ ಸಂತೋಷದಿಂದ ಕೃತಿಗಳನ್ನು ಪ್ರಕಟ ಮಾಡೋ ಅಂಥವರು ರವಿಕುಮಾರ್ ಅವರು. ನಮ್ಮ ಚೇತನ್ ರಾಮ್ ಅವರು ವ್ಯಕ್ತಿತ್ವ ವಿಕಾಸನದ ಒಂದು ವಿಶೇಷ ತಜ್ಞರು. ನಮ್ಮ ಶಿವಕುಮಾರ್ ಅವರು ಮಹಾಲಕ್ಷ್ಮಿ ಸ್ವೀಟ್ಸ್ ನೀವೆಲ್ಲ ನೋಡ್ತೀರಿ. ಆ ಮಹಾಲಕ್ಷ್ಮಿ ಸ್ವೀಟ್ ಮಾಲೀಕರೇ ಇಲ್ಲಿದ್ದಾರೆ ನಿಮ್ಮ ಜೊತೆಯಲ್ಲಿ, ಅವರು ಬಂದಿದ್ದಾರೆ. ನಮ್ಮ ನೀಲಗಿರಿ ತಳವಾರ್ ಅವರು ನಿವೃತ್ತ, ಈಗ ನಮ್ಮ ಕ್ಲಾಸಿಕಲ್ ಲ್ಯಾಂಗ್ವೇಜಿನ ನಿರ್ದೇಶಕರ ಕೆಲಸ ಮಾಡ್ತಾಯಿದ್ದಾರೆ. ಅವರೆಲ್ಲ ಸಂಘಟಿತರಾಗಿ ಅಂತ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಎಲ್ಲ ಗಣ್ಯ ವ್ಯಕ್ತಿಗಳ ಇವತ್ತು ಇಲ್ಲಿರೋದು ಸಂತೋಷವನ್ನು ಉಂಟು ಮಾಡಿದೆ. ಹಾಗೆ ಅಂಥೇಳಿ ನಿಮ್ಮ ಸಂಯಮವನ್ನು ಹೆಚ್ಚು ತೆಗೆದುಕೊಡ್ಲಿಕ್ಕೆ ಬಯಸ್ತೇನೆ. ಚೇತನರಾಮ್ ಆಗಲೇ ಕ್ಯೂ ಮಾಡಿಸಿದ್ದಾರೆ, ಅದರಿಂದ ಅವರು ಬೈಕೋಬಾರ್ದಲ್ಲ. ಅದರಿಂದ ಇಷ್ಟು ಹೇಳಿ, ಶಿವಪ್ಪನವರು ಹೀಗೆ ಅವರ ಸಾಹಿತ್ಯ ಸೇವೆಯನ್ನು ಮುಂದುವರಿಸಲಿ. ಆ ಮುಖಾಂತರವಾಗಿ ಜನರ ಮನಸ್ಸನ್ನು ಒಂದು ಪ್ರಕಾಶಗೊಳಿಸುವಂಥ ಸಾಹಿತ್ಯ ಹೀಗೆ ನಿರಂತರವಾಗಿ ಬರಿತಾ ಇರಲಿ. ತನ್ನ ಆಶೆ ವ್ಯಕ್ತ ಮಾಡಿ ಭಗವಂತನ ಕೃಪೆ ನಿಮಗೆಲ್ಲ ಇರಲಿ ಅಂತ ಹಾರೈಸಿ 4 ಮಾತುಗಳು.